ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಶಿವಮೊಗ್ಗ ಕಡೆ ಹೊರಟಿದ್ದೀನಿ. ತುಂಬ ದಿನ ಆಗಿತ್ತು ಶಿವಮೊಗ್ಗಕ್ಕೆ ಹೋಗೇ ಇರಲಿಲ್ಲ. ಇವತ್ತು ನಾನು ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಒಬ್ಬರು ನನ್ನ ಫ್ರೆಂಡು ಅಂತ, ಅವ್ರ ಜೊತೆ ಹೋಗ್ತಾಯಿದ್ದೀನಿ. ತುಂಬ ಖುಷಿ ಆಗ್ತೈತೆ. ಮನೇಲೇ ಇದ್ದು ಎಲ್ಲಾದರೂ ಒಂದು ಸ್ವಲ್ಪ ಹೊರಗಡೆ ಹೋಗೋದು ಅಂತಂದರೆ ತುಂಬ ಖುಷಿ. ಅದರಲ್ಲೂ ನಾನು ಈ ಥರ ಫ್ರೆಂಡ್ಸ್ ಜೊತೆ ಎಲ್ಲ ಯಾವತ್ತೂ ಹೊರಗಡೆ ಹೋಗಲ್ಲ, ಹೋದರೆ ಫ್ಯಾಮಿಲಿ ಜೊತೆನೇ, ಅದಕ್ಕೆ ಸ್ವಲ್ಪ ಖುಷಿ. ಆಮೇಲೆ ಈ ಡ್ರೆಸ್ ಬಂದು ಹೋದ ವರ್ಷ ನನ್ನ ಬರ್ತಡೇಗೆ ತಗೊಂಡಿದ್ದು, ಬರ್ತಡೇ ದಿನ ಹಾಕಿದ್ದು, ಇವತ್ತೇ ಹಾಕ್ತಾ ಇರೋದು. ಇನ್ನೊಂದು 15 ಡೇಸ್ ಹೋದರೆ 1 ವರ್ಷ ಆಗುತ್ತೆ ಈ ಡ್ರೆಸ್ನ ವೇರ್ ಮಾಡಿ. ಮತ್ತು ಇವಾಗ ವೇರ್ ಮಾಡ್ತಾಯಿದ್ದೀನಿ. ಇವತ್ತು ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ. ನಾನಿಲ್ಲಿ ಬೇಗ ಹೋಗೋದು ಅಂತ ರೆಡಿ ಆಗಿಬಿಟ್ಟು ಹೋದೆ. ಅಲ್ಲಿ ನೋಡಿದ್ರೆ ನಮ್ಮ ಫ್ರೆಂಡು ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು. ಅದಕ್ಕೆ ಮತ್ತೆ ನೀನು ಹೋಗಿ ಅಲ್ಲಿ ಕಾಯೋದು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೈ ಮುಕ್ಕೊಂಡು ಅದಾದಮೇಲೆ ನನ್ನ ಫ್ರೆಂಡ್ ಬಂದಾದಮೇಲೆ ಇವಾಗ ಬಸ್ ಹತ್ಕೊಂಡು ಹೋಗ್ತಾಯಿದ್ದೀವಿ. ಇವತ್ತು ಹೋಗ್ತಾ ಇರೋದು ನಾವು 3 ಜನ. ತುಂಬ ಎಂಟರ್ಟೈನಿಂಗ್ ಆಗಿದೆ, ತುಂಬ ಚೆನ್ನಾಗಿ ನನ್ನ ಫ್ರೆಂಡು ಮಾತಾಡಿದ್ದಾರೆ. ಪೂರ್ತಿ ವಿಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಇದು ಶಿವಮೊಗ್ಗ ಕಡೆ ನಾನು ಹೋಗ್ತಾ ಇರಬೇಕಾದ್ರೆ ಈ ಥರ ಕಾಣಿಸ್ತಾ ಇತ್ತು. ಮಳೆ ಬರ್ದೇ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಮಳೆ ಬಂದಿದ್ದರೆ ಇನ್ನೆಷ್ಟು ಚೆನ್ನಾಗಿ ಕಾಣ್ಬೋದಿತ್ತು ನಮ್ಮ ಶಿವಮೊಗ್ಗ. ತುಂಬ ಇಷ್ಟ ಆಯಿತು, ಅದಕ್ಕೆ ಒಂದು ವಿಡಿಯೋನ ಮಾಡಿಕೊಂಡೆ. ಈ ವ್ಲಾಗ್ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿದೆ ವ್ಲಾಗ್ ಅಂತ ಅನ್ನಿಸ್ತು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನೂ ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಹಾಕಿ, ಅದೇ ಥರದ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿ ಬಂತಾ? ಕ್ಯಾಮ್ರಾದ್ರೆ ಇದ್ರೆ ಇನ್ನೂ ಸೂಪರ್. ನಂದು ಅದೇ ಮಾತಾಡೋ ನನಗೆ ಸುಮ್ಮನೆ ಮಾತಾಡ್ಕೊಂತ. ಹಾಯ್ ಫ್ರೆಂಡ್ಸ್, ಇಲ್ಲೇ ಗಾಂಧಿ ಪಾರ್ಕ್ ಅಂತ ಇದೆ. ನಮ್ಮ 3 ಫ್ರೆಂಡ್ಸ್ ಬಂದಿದ್ದೀವಿ. ಬಟ್ ತುಂಬ ಚೆನ್ನಾಗಿದೆ. ಬಂದುಬಿಟ್ಟು ಬೆಳಗಿಂದ ಸಂಜೆ ತನಕ ಎಲ್ಲ ಕೂತ್ಬಿಟ್ಟು ಹೋಗ್ಬೋದು. ಮಕ್ಕಳು ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಯಾರಾದ್ರೂ ಏಜ್ ಇದ್ದಾರೋ ಯಾರಾದರೂ ಬಂದುಬಿಟ್ಟು ನೋಡ್ಕೊಂಡು ಹೋಗ್ಬೋದು. ಬೆಳಗಿಂದ ಸಂಜೆವರೆಗೂ ನಿಮ್ಗೆ ಯಾವ ಥರನಾದ್ರೂ ಫ್ರೀಡಮಲ್ಲಿ ಇರ್ಬೋದು. ಹೌದು. ಮತ್ತು ನೀವೇನು ಮಾತಾಡು. ನಾನು ನೀನು ಮಾತಾಡಲಿ ಅಂತ ಸುಮ್ಮನೆ. ಇದು ನನ್ನ ಚಾನಲ್ಲು, ನಾನು ಮಾತಾಡ್ತಾನೆ ಇರ್ತೀನಿ. ನೀನು ಯಾವಾಗಲೂ ಸಿಗಲ್ಲಲ್ಲ, ಅದಕ್ಕೆ ಮೀಟ್ ಆಗ್ತಾ ಇರ್ತೀವಿ ಅವಾಗ. ಅದಕ್ಕೆ ಇವಾಗ ನೀನು ಸಿಕ್ಕಿರೋದಕ್ಕೆ ನೀನು ಮಾತಾಡೋದು. ಫಸ್ಟ್ ಟೈಮ್ ಮಾತಾಡ್ತಿರೋದು. ನಿಮ್ಗೆ ಯಾರ್ಯಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಭಾಳ ದಿನದ ನಂತರ ಇಲ್ಲಿ ಪಾರ್ಕಿಗೆ ಬಂದಿದ್ದೀವಿ. ಮನೇಲಿದ್ರೆ ಫ್ರೀಡಮ್ ಸಿಗೋದಿಲ್ಲ ಅಂತ ಇಲ್ಲಿ ಬಂದಿದ್ದೀವಿ. ನೋಡಿರಿ ನಿಮ್ಗೆ ಹೇಗೆ ಅನ್ಸುತ್ತೆ ಏನೋ. 1 ಟೈಮ್ ಬಂದ್ಬಿಟ್ಟು ಎಲ್ಲರೂ ಹೋಗ್ರಿ. ಏನಂತೀರ ಫ್ರೆಂಡ್ಸ್? ಹಲೋ, ಹಾಯ್. ಇವರು ಮಾತಾಡಿದ್ದು ಹೇಗೆ ಅನಿಸ್ತು? ಮಾತಾಡಲ್ಲ ರೀ ಇವರು, ಸ್ವಲ್ಪ ಸೈಲೆನ್ಸ್ ಗರ್ಲ್. ನಾವು ಜಾಸ್ತಿ ಕಿತಾಪತಿ ಮಾತಾಡ್ತಾ ಇರ್ತೀವಿ ಅವಾಗ. ನಾನು ಒಂದೊಳ್ಳೆ ಬೆಸ್ಟ್ ಫ್ರೆಂಡ್ ಜೊತೆ ಇದೆ ಫಸ್ಟ್ ಟೈಮು ವ್ಲಾಗ್ ಮಾಡ್ತಾ ಇರೋದು. ಈ ಥರ ಯಾವತ್ತೂ ವ್ಲಾಗ್ ಮಾಡಿಲ್ಲ, ನನಗೂ ಖುಷಿ ಆಗ್ತೈತೆ. ಅದ್ರೊಳಗೂ ನೀನು ಮಾತಾಡಿದ್ದು ನನಗೆ ತುಂಬ ಖುಷಿ ಆಯಿತು. ನಾವಿಬ್ಬರು ಸೇರಿ ಇಲ್ಲೇ ಶಿವಮೊಗ್ಗದಲ್ಲಿ ಗಾಂಧಿ ಪಾರ್ಕ್ ಅಂತ, ಎಲ್ಲರೂ ಒಂದ್ಸಲ ಬಂದ್ಬಿಟ್ಟು ಹೋಗ್ರಿ. ಬಾಯ್ ಫ್ರೆಂಡ್ಸ್, ನಾವು ಮೀಟ್ ಆಗುವ ನೆಕ್ಸ್ಟ್ ಟೈಮ್. ಪದೇ ಎಲ್ಲೂ ಬರೋಕ್ಕಾಗಲ್ಲ. ಇದೇ ಫಸ್ಟ್ ಟೈಮು ಫ್ರೀ ಮಾಡ್ಕೊಂಡು ಬಂದಿದ್ದೀವಿ. ಚೆನ್ನಾಗಿದೆ, ನೆಮ್ಮದಿಯಾಗಿದೆ. ತುಂಬ ಆರಾಮಾಗಿ ಶಾಂತವಾಗಿದ್ದು ಹೋಗ್ಬೋದು. ಏನು ಯಾರಿಗೂ ಏನು ಕೇಳೋ ಅವಶ್ಯಕತೆನೇ ಇಲ್ಲ, ಯಾರು ಹೇಳೋದಿಲ್ಲ.
ಯಾರು ಬೈಯಲ್ಲ, ಮನೇಲಿದ್ರೆ ಹಾಗೆ ಹೀಗೆ ಅಂತ ಬೈತಾ ಇರ್ತಾರೆ. ಹ್ಞೂ ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ನಿಮ್ದಾಗಿ ಹೋಗಿ. ಏನಂತೀರಾ? ನಮಗೋಸ್ಕರ ಅಂತ ನಾವು ಯಾವತ್ತೂ ಟೈಮ್ ಕೊಡೋಕ್ಕೆ ಆಗಲ್ಲ. ಇರೋದೊಂದಿನ ಹೋಗೋದೊಂದಿನ, ಹೌದಾ? ಹೌದು. ಇರೋ ಮುಟ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಬಾಯ್ ಬಾಯ್ ಬಾಯ್. ಮಾತಾಡು. ಅವ್ರು ಜಾಸ್ತಿ ಮಾತಾಡೋದಿಲ್ಲ ಕಣ್ರಿ. ಅವಳು ಬರೀ ಓಕೆ ಬಾಯ್ ಫ್ರೆಂಡ್ಸ್ ಅಂತ ಹೇಳೋದಷ್ಟೇ ಅವಳು. ಕಂಟಿನ್ಯೂ ಮಾಡ್ಕೊಂತ ನಾವು ಮಾತಾಡ್ಬೇಕು, ಅವ್ರು ಮಾತಾಡೋದೇ ಇಲ್ಲ ಕಣ್ರಿ ಜಾಸ್ತಿ. ಹೌದು, ಸೈಲೆಂಟ್ ಸ್ವಲ್ಪ. ಬಟ್ ಕಿತಾಪತಿ ಕಾಣೋದಿಲ್ಲ. ಇವಾಗ ಒಂದು ಟೈಮ್ ಕಾಣಿಸ್ತಿರುತ್ತೆ ನಮ್ಮ ಹತ್ರ ಅಷ್ಟೇ. ಚೆನ್ನಾಗಿದೆ ನೋಡ್ರಿ, ವಾತಾವರಣ ಎಲ್ಲ, ವೆದರ್ ಎಲ್ಲ ಚೆನ್ನಾಗಿದೆ. ಮಳೆ ಬಂದಿಲ್ಲ, ಬಟ್ ಭಾಳ ದಿನದ ನಂತರ ಬನ್ನಿ ಒಂದು ಟೈಮ್ ನೀವು. ಶಿವಮೊಗ್ಗ ಕಡೆ ಮಳೆ ಮಳೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಶಿವಮೊಗ್ಗದಲ್ಲಿ ಯಾರು ಬಿಸಿಲಲ್ಲೇ ಬಂದಿದ್ದೀವಿ. ಶಿವಮೊಗ್ಗ ಬಜಾರಿಗೆ ಅಂತ ಬಂದಿದ್ವಿ, ಸ್ವಲ್ಪ ಅಲ್ಲಿ ಶಾಪಿಂಗ್ ಮಾಡ್ಬೇಕಂತ ಬಂದಿದ್ದೀವಿ. ಸ್ವಲ್ಪ ಟೈಮ್ ಸಿಕ್ತಲ್ಲ, ಹಾಗಾಗಿ ಇಲ್ಲೇ ಸ್ವಲ್ಪ ಬಂದ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಬನ್ನಿ. ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ಸಕ್ಕತ್ತಾಗೈತಲ್ಲ ಇದು. ಇದ್ರೊಳಗೇನು ನೀರು ಬರ್ತಾವೇನಲ್ಲ? ರೆಡಿ ಮಾಡಿಲ್ಲ. ಹಾಂ, ಇಲ್ಲಿಂದ ಮಾಡ್ಕೊಂತ ಹೋಗೋಣ. ಇನ್ನು ಹ್ಞೂ ಹೇಳು. ಓ ಇದೆಲ್ಲ ಇದು ಏನು ಸ್ಟಾರ್ಟ್ ಮಾಡಿದ್ಯಾ? ಇಲ್ಲಲ್ಲ, ಸ್ಟಾರ್ಟ್ ಮಾಡಿದ್ದೀನಿ, ಹೇಳು. ಚಿಕ್ಕ ಮಕ್ಕಳು ಆಟ ಆಡೋ ಅಂಥವು ಎಲ್ಲ ವಸ್ತುಗಳಿದೆ. ಚೆನ್ನಾಗಿದೆ ಆಟ ಆಡೋಕ್ಕೆ, ಯಾರು ಆಟ ಆಡ್ಬೋದು. ಚಿಕ್ಕ ಮಕ್ಕಳು ಅಂತಲ್ಲ, ಬಟ್ ಇರೋ ತನಕ ಏಜ್ ಅದಾರು ಯಾರಿಗೂ ಸಂತೋಷವಾಗಿ ಆಟ ಆಡ್ಕೊಂಡು ಹೋಗ್ಬೋದು. ನೀವು ಬೇಕಾದ್ರೆ ಬನ್ನಿ. ಇಲ್ಲಿ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಏನು ತುಂಬ ದೂರ ಇಲ್ಲ, ಬಂದು ಆರಾಮಾಗಿ ಆಟ ಆಡ್ಕೊಂಡು ಹೋಗ್ಬೋದು. ಇವೆಲ್ಲ ಎಕ್ಸಸೈಸ್ ಮಾಡೋದು. ನಾನು ಇದೆಲ್ಲ ರಿಯಲಾಗಿ ನೋಡಿರಲಿಲ್ಲ, ಇದೇ ಫಸ್ಟ್ ನೋಡ್ತಾ ಇರೋದು. ಬನ್ನಿ ಬನ್ನಿ, ನಮ್ಮ ಫ್ರೆಂಡ್ ತೋರಿಸ್ತಾರೆ, ನೀವು ನೋಡಿ. ಮಕ್ಕಳೆಲ್ಲ ಕರ್ಕೊಂಡು ಸಂಜೆ ಟೈಮ್ ಬೆಳಗ್ಗೆ ಚೆನ್ನಾಗಿದೆ. ಮಕ್ಕಳ ಆಡ್ಸೋಕ್ಕೆಲ್ಲ ಚೆನ್ನಾಗೈತೆ. ಭಾನುವಾರ ಆದರೆ ಎಲ್ಲರೂ ಪ್ರತಿಯೊಬ್ಬರು ಬಂದು ಆಟ ಆಡೋವಂಥ ಜಾಗ ಇದೆ. ನಾವು ಆಡಿದ್ರೆ ಬೈತಾರ. ಎಲ್ಲರೂ ಆಡೋಣ, ಫ್ರೆಂಡ್ಸ್ ಲವರ್ಸ್ ಎಲ್ಲ ಚೆನ್ನಾಗಿದೆ ನೋಡಿ. ಬೇಕಾದ್ರೆ ನೀವು ಒಂದ್ಸಲ ಬಂದಿದ್ದೀವಿ, ಹೇಗಿದೆ ನೋಡಿ. ನಮಗೆಲ್ಲ ಇಷ್ಟ ಆಯಿತು, ಬಟ್ ಅವಾಗ ಬರ್ತಾ ಇರ್ತೀವಿ ಇದೆಲ್ಲ, ಬಟ್ ಕಮ್ಮಿ ಆಗಲಿ, ಸ್ವಲ್ಪ ಹೋಗೋದಿರುತ್ತೆ ಅಂತ ಆಗಲ್ಲ. ತುಂಬ ಬಿಸಿಲಿದೆ ಕಂಡ್ರೆ ಆಗ್ತಿಲ್ಲ ಮಾತಾಡೋಕ್ಕೆ. ಅವ್ರು ನೀವು ಇಷ್ಟು ಮಾತಾಡ್ತಿರೋದೇ ಖುಷಿ. ಸ್ವಲ್ಪ ಜೋಕಲಿ ಎಲ್ಲ ಇದೆ, ಅಲ್ಲೊಂದು ಸ್ವಲ್ಪ ತೋರಿಸ್ತೀನಿ ಬನ್ನಿ. ಇಲ್ಲಿದೆ ಇಲ್ಲಿದೆ ಇಲ್ಲಿದೆ. ನಾವು ಬಂದಾಗ ಇದೆಲ್ಲ ಹಾಕಿರಲಿಲ್ಲ, ಇವಾಗ ಹಾಕಿದ್ದಾರೆ. ಇದೆಲ್ಲ ಹಾಕಿರ್ಲಿಲ್ಲ. ಅವ್ನು ನಾನು 4 ವರ್ಷದ ಹಿಂದೆ ಬಂದಿದ್ದೆ, ಇದೆಲ್ಲ ತಿಂಗಳು ಹಿಂದೆ ಬಂದಿದ್ದೆ ಹಾಕಿರಲಿಲ್ಲ. ಹಾಂ, ಯವ್ವ. ಪೆಂಗ್ವಿನ್ ಪೆಂಗ್ವಿನ್. ಇಲ್ಲೂ ಚೆನ್ನಾಗಿದೆ ನೋಡ್ರಿ. ಕೆಲವರು ವಿಡಿಯೋದಲ್ಲೆಲ್ಲ ಹಾಕ್ತಾ ಇರ್ತಾರೆ ಇವನ್ನೆಲ್ಲ ಮಕ್ಕಳಿಗೆ ಹತ್ತು ಅಂತ. ಹಾಂ ಹೌದಲ್ಲ, ಹಾಕ್ತಾ ಇರ್ತಾರೆ ಹತ್ತು ಹಿಡಿಯೋದು ಎಲ್ಲದರಲ್ಲ ಹಿಂಗಡೆ ಹಿಂಗೆ ಮಾಡ್ಬೋದು. ಇಲ್ಲೂ ಅಷ್ಟೇ, ಇಲ್ಲಿದೆ ಬನ್ನಿ ನೋಡಿ, ಇನ್ನೊಂದು ಟೈಮ್ ಮಾಡಿ. ಬಟ್ ಇದೆಲ್ಲ ನಾವು ಟ್ರೈ ಮಾಡಿಲ್ಲ ಕಣ್ರಿ, ಮಾಡಬೇಕು. ಸುಮ್ಮನೆ ಹಾಗೆ ಬಂದು ಮಾತಾಡ್ತಾ ಇರ್ತೀವಿ ಅಷ್ಟೇ, ಹಾಂ. ಆಗಿಲ್ಲ ಇದೆಲ್ಲ ಹತ್ತೋದಕ್ಕೆ. ನೆಕ್ಸ್ಟ್ ಟೈಮ್ ಇದೆಲ್ಲ ಮಕ್ಕಳಿಗೋಸ್ಕರ ಅಂತ ಅನಿಸುತ್ತೆ. ನಾವೆಲ್ಲ ಆಡಕ್ಕೆ ಬೈತಾರೆ ನಾ ಏನಿರೋ ನಮ್ಮ ಜಾಗ ಇಲ್ಲಿದೆ ನೋಡಿ. ಇಲ್ಲ, ನೀನು ಒಂದು ಮಗು ಥರನೇ ಕಾಣಿಸ್ತೀವ, ಆಡುವ. ನಾವು ಕೂತಿ ಓ ಹೇಗಿದೆ ನಮ್ಗೆ ಇದೇ ಸೀಟು, ಅಲ್ಲೆಲ್ಲ ಬಟ್ ಕೂರಕ್ಕಾಗಲ್ಲ, ಅಲ್ಲೆಲ್ಲ ತುಂಬ ಮಕ್ಕಳಿಗೆ ಅಷ್ಟೇ ಅದು. ಮತ್ತೆ ನಾವೆಲ್ಲರೂ ಕೂತ್ಬಿಟ್ರೆ ಬಂದು ಅವ್ರು ಏನಾದ್ರು ಬೈತಾರೆ, ಆಗಲ್ಲ. ಈ ಕಡೆ ಸ್ವಲ್ಪ ಅಲ್ಲಿ ಅಲ್ಲೊಂದು ಸ್ವಲ್ಪ ಗೊಂಬೆಗಳು ಅದೆಲ್ಲ ಇದೆ. ಎಲ್ಲಿ? ಇಲ್ಲ ಅಲ್ಲಿ ಇಲ್ಲಿ ಎಲ್ಲಿದೆ, ಇಲ್ಲಿ ಬಂದಿದೆ. ಓ ಅಯ್ಯೋ ಯಾರೋ ಕೆಲಸ ಮಾಡ್ತಿದ್ದಾರೆ ಇಲ್ಲಿ.
ನೋಡ್ರಿ ಅಲ್ಲಿ ಜಿರಾಫೆ ಕೆಲವೊಂದು ಪ್ರಾಣಿಗಳು ಆಗಿ ಗೊಂಬೆ ಥರ ಮಾಡಿದ್ದಾರೆ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಅಣಬೆ ಅಂತ ಕೆಲವು ಮಳೆಗಾಲದಲ್ಲಿ ಮಾತ್ರ ಅದು ಸ್ಟಾರ್ಟ್ ಆಗ್ತಾ ಇರುತ್ತೆ ನೋಡ್ರಿ. ಅದಾಗಿ ಚಿತ್ರ ಥರ ಇಲ್ಲ ಹಾಕಿದ್ದಾರೆ ಅಷ್ಟೇ. ಬಟ್ ನೋಡೋಕೆ ಚೆನ್ನಾಗಿದೆ, ಆ ಥರ ಹೋಗ್ಬಿಟ್ಟು ನೋಡೋಕೆ ಚೆನ್ನಾಗಿದೆ. ಮರಗಳೆಲ್ಲ ಚೆನ್ನಾಗಿದೆ, ಬಿಸಿಲೆಲ್ಲ ಕೂರ್ಬೋದು, ತಣ್ಣಗಿರುತ್ತೆ. ಅಲ್ಲೊಬ್ರು ಕೆಲಸ ಮಾಡ್ತಿದ್ದಾರೆ. ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು? ನಾನೇ ಮಾತಾಡಿಲ್ಲ, ನೀನು ನನಗಿಂತ ಚೆನ್ನಾಗಿ ಮಾತಾಡ್ತೀಯ. ಕರಡಿ ನೋಡಿ ಹೇಗಿದೆ. ಒಂದು ನಿಮಿಷ ಕೇಳಿಸಲ್ಲ, ಹತ್ರ ಬರ್ತೀನಿ. ಹಾಂ ಹೇಳು. ಇವಾಗ ನೋಡಿ ಕರಡಿ ನೋಡಿ ಸ್ವಲ್ಪ ಚೆನ್ನಾಗಿದೆ. ನದಿಲು ಇದೆಲ್ಲ ನಾನು ನೋಡೇ ಇರಲಿಲ್ಲ. ಬಂದಿದ್ವಿ, ಬಟ್ ಅವಾಗ ಸುಮಾರು ಒಂದು 2 ವರ್ಷ ಆಯಿತು, ಕಮ್ಮಿ ಅವಾಗೆಲ್ಲ. ಇವಾಗೆ ಬರ್ತಾ ಇರೋ ಸ್ವಲ್ಪ ಫ್ರೆಂಡ್ಸ್ ಅಂತ ಫ್ರೀಯಾಗಿದ್ವಲ್ಲ, ಹಾಗಾಗಿ ಫ್ರೆಂಡ್ಸ್ ಜೊತೆ ಜಾಲಿ ರೈಡ್ ಹಾಗೆ ಸಣ್ಣ. ನದಿಲು ಚೆನ್ನಾಗಿತ್ತಲ್ಲ. ಬಂದ್ಬಿಟ್ಟು ಎಲ್ಲರೂ ಎಂಜಾಯ್ ಮಾಡಿ ಇರೋದೊಂದು ಲೈಫ್. ಇರೋ ಮಟ್ಟ ಜಾಲಿಯಾಗಿರ್ಬೇಕು ಹೌದಾ. ಸುಮ್ಮನೆ ಆಗಲಿ ಯಾವ್ದೇನಂದ್ರು ನೀರೇನಂದ್ರು ಇಲ್ಲಿ ಬಂದರೆ ಸ್ವಲ್ಪ ಮೈಂಡೆಲ್ಲ ಫ್ರೆಶಾಗಿರುತ್ತೆ. ಮನೆ ಕಡೆ ಚಿಂತೆನೇ ಹೋಗೋದಿಲ್ಲ. ನೋಡಿ ಇವೆರಡು ಹೇಗಿದೆ. ಓಕೆ, ನನ್ನ ಇವಾಗಿನ ಮಾತು ಮುಗಿಸ್ತಾ ಇಲ್ಲ. ಮತ್ತೆ ನೆಕ್ಸ್ಟ್ ಯಾವುದಾದ್ರೂ ಪ್ಲೇಸಿಗೆ ಹೋದಾಗ ವೀಡಿಯೋಗಳನ್ನ ಮಾಡಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಬಾಯ್. ನನ್ನ ಹೆಸರು ದೀಪ ಅಂತ. ನೆನಪಿದ್ರೆ ಯಾರಾದ್ರೂ ಕಮೆಂಟ್ ಮಾಡಿ, ನೋಡಿದರೆ ಯಾವುದಾದ್ರೂ ಊರಲ್ಲಿ ಇದ್ರೆ ಕಮೆಂಟ್ ಮಾಡಿ. ಹಾಯ್ ದೀಪ ಅಂತ ಕಮೆಂಟ್ ಹಾಕಿ. ಓಕೆ ಬಾಯ್ ಬಾಯ್. ಇವ್ರ ಹೆಸರು ದೀಪ ಅಂತ. ಹಾಯ್. ಇಷ್ಟ ಮಟ್ಟ ಈಗ ಮಾತಾಡಿದ್ನಲ್ಲ, ನೆಕ್ಸ್ಟ್ ಒಂದು ಅಪ್ಲೋಡ್ ವಿಡಿಯೋ ಮಾಡ್ತಾರೆ, ಅದರಲ್ಲಿ ನಮ್ಮ ನೋಡುವಂತ್ರಿ. ಬಟ್ ಇವಾಗ ಒಂದು ವಿಡಿಯೋ ಇವರೇ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ, ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು. ನಿನ್ನ ಹೆಸರು? ಅವ್ರ ಹೆಸರು ಕಾವ್ಯ ಅಂತ. ಇವಳ ಹೆಸರು ಕಾವ್ಯ ಅಂತ, ಇವ್ರ ಹೆಸರು ದೀಪ ಅಂತ. ನನ್ನ ಹೆಸರು ಕಮೆಂಟ್ ಮಾಡಿ. ಇವ್ರ ಹೆಸರು ಇದ್ರೆ ಇರುತ್ತೆ, ಯೂಟ್ಯೂಬಲ್ಲೆಲ್ಲ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇವ್ರ ಹೆಸರೆಲ್ಲ ಬೇಡ. ಇವರು ಅವರು ನಾವಷ್ಟೇ ಇದ್ರು. ಈ ನಾಳೆ ಬರ್ತಡೇ ಗರ್ಲ್ ಇವರು. ನಾಳೆ ಇವ್ರದ್ದು ಬರ್ತಡೇ ಐತೆ. ಯಾರು ವಿಶ್ ಮಾಡ್ಬೇಕು ಅನ್ಸುತ್ತೆ ವಿಶ್ ಮಾಡಿ, ತಪ್ಪದೇನೆ ವಿಶ್ ಮಾಡಿ, ಯಾರು ಮಿಸ್ ಮಾಡಬೇಡಿ. ಬಟ್ ಕೇಕ್ ಕೊಯ್ಯೋ ಜಾಗಕ್ಕೆಲ್ಲ ಬರೋಕ್ಕಾಗಲ್ಲ, ನಾವು ನಮ್ಮನೇಲೇ ಮಾಡ್ತೀವಿ. ಹಾಗಾಗಿ ಮಿಸ್ ಆಗಿ ಬಂದರೆ ಕೇಕ್ ಮಾತ್ರ ಮನೆ ಥರ ಬಂದರೆ ನಾವು ಕೇಕ್ನ ಕೊಟ್ಟು ಕಳ್ಸ್ಕೊಡಿ ಖುಷಿಯಿಂದ. ಬಟ್ ನೀವು ಬಂದು ಇನ್ನೊಂದು ಕೇಕ್ ಎಕ್ಸ್ಟ್ರಾನೇ ಕಟ್ ಮಾಡುವ. ಓಕೆ ಓಕೆ. ಆಯ್ತಾ? ನೋಡ್ರಿ ಪಾರ್ಕ್ ನೋಡ್ರಿ ಒಂದ್ಸಲ ಸುತ್ತಮುತ್ತ ಹೀಗಿದೆ. ಲಾಸ್ಟ್ ಎಲ್ಲ ಹೋಗ್ತಾ ಇದ್ದೀವಿ, ಮುಗಿಸ್ತಾ ಇದ್ದೀವಿ ನಮ್ಮ ಮಾತುಗಳನ್ನ. ಬಾಯ್ ಬಾಯ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಇಲ್ಲಿ ಹಲಸಿನಣ್ಣು ಮಾಡ್ತಾಯಿದ್ರು. ನಮ್ಮ ತಂಗಿ ತಿನ್ಬೇಕಂತ ಅನಿಸಿದ್ರು, ಹಾಗಾಗಿ ಹಲಸಿನಣ್ಣು ತಿಂತಾ ಇದ್ದೀವಿ. ಬಟ್ ಆ ಕಡೆ ತಿನ್ನೋಕೆ ಆಗ್ತಿಲ್ಲ ಅಂತ, ಕಂಫರ್ಟಬಲ್ ಆಗ್ತಿಲ್ಲ ಅಂತ ಈ ಕಡೆ ಬಂದು ಸೈಡಿಗೆ. ಪಾರ್ಕ್ ಎಲ್ಲ ಮುಗಿಸಾಯಿತು. ನಮ್ಮೂರಾಗ ತಿಂತೀವಿ, ಆದರೂ ಇಲ್ಲಿ ತಿನ್ನೋದೊಂಥರ ಚೆನ್ನಾಗಿ. ನಮ್ಮೂರಲ್ಲಿ ಸಿಗುತ್ತೆ ಜಾಸ್ತಿ, ಬಟ್ ಅದು ಸಿಟಿ ಅಲ್ವಾ, ಕುತ್ಕೊಂಡು ಹೋಗ್ಬೇಕು, ಇಲ್ಲ ದುಡ್ಡು ಕೊಟ್ಟಾದ್ರೂ ತಿನ್ನಬೇಕು. ಸಿಗಲ್ಲ, ಆದ್ರೂ ದುಡ್ಡು ಕೊಟ್ಟರೂ ಸಿಗಲ್ಲ. ಇಲ್ಲಾದ್ರೂ ಶಿವಮೊಗ್ಗ ಬಂದಾಗಿದೆ ಸ್ವಲ್ಪ ಸುಮಾರು ದಿನದ ನಂತರ. ಅಲ್ಲೂ ಮಾರಕ್ಕೆ ಇಟ್ಟಿರ್ತಾರೆ. ಎಲ್ಲಿ ಗೊತ್ತಾ? ಹಾಸ್ಪಿಟ್ಲ್ ಹತ್ರ. ಬಟ್ ನಾವು ಯಾಕಂದ್ರೆ ಜಾಸ್ತಿ ಹೋಗಲ್ಲ. ನಾನು ತಿಂದೀನಿ, ನಮ್ಮ ಅಮ್ಮರ ಮನೆಗೆ ತಿಂದಿದ್ದಾರೆ. ನಾನು ಸುಮಾರು ಒಂದು ವರ್ಷ ಆಯಿತು ತಿಂದಿದ್ದು. ಹೌದಾ? ಒಂದು ವರ್ಷ ಆಯ್ತು ಹಲಸಿನಣ್ಣು ತಿಂದು. ತಿಂತಾ ಇದ್ದೀನಿ. ಹೌದಾ? ಅಲ್ಲಿ ಅಮ್ಮರ ಮನೆಗೆ ಹೋದ್ರೆ ಅವರೆಲ್ಲ ತಂದು ಕೊಡ್ತಾಯಿದ್ರು. ಬಟ್ ಹಂಗಾಗಿ ಶಿವಮೊಗ್ಗ ಬಂದಾಗ ಇಲ್ಲೇ ತಿಂತಾ ಇದ್ದೀನಿ. ನಾನು ತಿಂದೀನಿ, ಅದಕ್ಕೆ ನಿಮಗೆ ಸ್ವಲ್ಪ
ಇಷ್ಟಲ್ಲಿ ಮಾತಾಡ್ತಾರೆ ಅವ್ರ ಕಡೆ ವಿಡಿಯೋ ತೋರಿಸ್ತೀವಿ. ನಾವೆಷ್ಟಂತ ಮಾತಾಡೋಣ, ಟೈರ್ಡ್ ಆಗುತ್ತಲ್ವಾ. ತಿಂತಾ ಇದ್ದೀನಿ. ತಿನ್ನ ನಾವು ಏನಂತ ಮಾತಾಡೋಣ, ಏನಾದರೂ ಮಾತಾಡ್ಬೋದು. ಏನಾದರೂ ಯಾರು ಕೇಳಲ್ಲ ಇಡಲ್ಲ, ಫ್ರೀಯಾಗಿ ಏನಾದರೂ ಮಾತಾಡ್ಬೋದು. ಕೇಳೋಕ್ಕಂತ ನಮ್ಮ ಜನಗಳಿದ್ದಾರೆ, ಯಾರು ಬೇಜಾರಾಗಲ್ಲ ನಾವು ಮಾತಾಡೋದೆಲ್ಲ ಕೇಳಿಸ್ಕೊಳಕ್ಕೆ. ನಾವು ಮಾತಾಡಿದ ಅವ್ರಿಗೆ ಖುಷಿ ಅನ್ಸಿದ್ರೆ ಅವರು ಖುಷಿ ಪಡ್ತಾರೆ. ಮಾತಾಡಿ ಸಿಸ್ಟರ್, ಮಾತಾಡಿ ಫೇಸ್ ನೋಡ್ರಿ. ಇಲ್ಲಿ ನೀವಂದ್ರೂ ಫೇಸೇ ತೋರಿಸಲ್ಲ. ಇಲ್ಲಿ ನೋಡಿ ಸ್ವಲ್ಪ ಕಾವ್ಯ ಒಂದೆರಡು ಮಾತಾಡಿ ಸಾಕು. ಆಚರಣೆ ಕೊಟ್ಟಿದ್ದಾರೆ ನಮ್ಮಂತ. ಮಾತಾಡಲ್ಲ ಅವಳು. ಬಜಾರಿಗೆ ಹೋಗ್ತಾ ಇದ್ದೀವಿ, ಒಂದು 10 ನಿಮಿಷ ಇಲ್ಲಿಂದ ಹೋಗ್ಬಿಡ್ತೀವಿ. ಅಲ್ಲೊಂದು ವಿಡಿಯೋ ಮತ್ತೆ ಅಪ್ಲೋಡ್ ಮಾಡ್ತೀವಿ. ಚೆನ್ನಾಗಿದೆ ಅಲ್ವಾ. ಬಟ್ ಬಟ್ಟೆ ಎಲ್ಲ ತಗೊಳಕ್ಕಂತ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಐಟಮ್ ಸಿಗುತ್ತೆ, ನಿಮಗೆ ಏನು ಬೇಕೋ ಎಲ್ಲ ಐಟಮ್ ಸಿಗುತ್ತೆ. ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ಆ ಕಡೆ ಒಂದು ಸ್ವಲ್ಪ ದೂರ ಆಗುತ್ತೆ. ಅಂದರೆ ಗಾಂಧಿ ಬಜಾರು. ಗಾಂಧಿ ಬಜಾರ್ ಅಂತ ಹೇಳಿ ಗೊತ್ತಾಗ್ತಿದೆ. ಬಟ್ ಕೆಲವರೆಲ್ಲ ಗೊತ್ತಿರುತ್ತೆ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಎಲ್ಲ ಬೇರೆ ಊರಿಂದ ಬರ್ದೇ ಇದ್ದಾರೆ, ಅವರೆಲ್ಲ ತಿರುಗಾಗಲ್ಲ. ಬಾಯ್ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ. ಗಾಂಧಿ ಪಾರ್ಕಿಂದ ಹೋದ್ರೂ ಆ ಥರನೇ ಆಗುತ್ತೆ, ದೂರ ಏನೂ ಆಗಲ್ಲ. ಅಲ್ಲೋಗಿ ಸಿಗೋಣ. ಓಕೆ, ಬಾಯ್. ಇದು ನಮ್ಮ ಗಾಂಧಿ ಬಜಾರ್. ಹೆಂಗಿದೆ ಕ್ರೌಡು. ನನಗೆ ಇದು ಏನು ನೋಡ್ದಂಗೆ ಆಕೈತೆ ಗೊತ್ತಾ, ಬೆಂಗಳೂರು. ಅಲ್ಲಲ್ಲ, ಬೆಂಗಳೂರಿನಾಗೆ ಒಂದ್ಸತಿ ಅದು ಎಲ್ಲಿಗೋ ಹೋಗಿದ್ವಿ ಕಣೆ, ಆ ಜಾಗ ನೋಡ್ದಂಗೆ ಆಕೈತಿ. ಜಾತ್ರೆನೂ ನೋಡ್ದಂಗೆ ಆಕೈತಿ. ಓಕೆ, ಥ್ಯಾಂಕ್ ಯು. ಗಾಂಧಿ ಬಜಾರ್ ಅಂತ ಹೇಳ್ತಾ ಇರ್ತೀನಲ್ಲ ಯಾವಾಗಲೂ, ಇದೆ ನೋಡ್ರಿ. ಚೆನ್ನಾಗಿದೆ. ಸ್ಯಾರಿ, ಮಕ್ಳಿಗೆ ಬಟ್ಟೆ, ದೊಡ್ಡವರಿಗೆ ಎಲ್ಲರಿಗೂ ಆಗೋಣ. ಚೆನ್ನಾಗಿದೆ. ಬಂದ್ಬಿಟ್ಟು ಅಲ್ಲ ತುಂಬ ಕ್ರೌಡ್ ಇರುತ್ತೆ. ಒಂದು ನಿಮಿಷ ಕಟ್ ಮಾಡಿ. ಆಯ್ತು, ಕಟ್ ಮಾಡ್ದಾ? ಒಳಗೆಲ್ಲ ಫುಲ್ ಚೆನ್ನಾಗಿತ್ತಲ್ಲ. ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಥರ ಇಲ್ಲ ಸರ್, ಹಂಗೆ ಒಂದು ವೀಡಿಯೋ ಮಾಡ್ತಾ ಇದ್ದೆ, ಅಪ್ಲೋಡ್ ಮಾಡಿ. ಇಲ್ಲೆಲ್ಲ ಸೀರೆನೇ ಎಲ್ಲ. ಆಡೋಣಷ್ಟು ಸೀರೆ ಇಲ್ಲ. ಇದಷ್ಟು ಫುಲ್ಲು ಸೀರೆದೆ. ಸೀರೆ, ಬಟ್ ಬೇರೆ ಸ್ಯಾರಿ ಬೇಡ, ಡ್ರೆಸ್ ಬೇಕು. ಇಲ್ಲ ಅಕ್ಕ, ನನ್ನ ಲೈಫ್ನಾಗೆ ನಾನೇನು ಇಲ್ಲಿ ಬಂದು ನೋಡ್ತಿರ್ಲಿಲ್ಲ ನಿಜ. ಇಲ್ಲೆಲ್ಲ ಡ್ರೆಸ್ಸು. ಅಮ್ಮ ನೋಡು ಏನು ಇಲ್ಲ ತಗೊಂಡು. ನಿನ್ನ ಹತ್ರ ಐತಾ ಆ ಥರದ ಪ್ಯಾಂಟು? ಇಲ್ಲ, ಯಾವ ಕಲರ್ ಇಲ್ಲ ಅದನ್ನು ತಗೋ.
ಟಾಪ್ಗಳೆಲ್ಲ 300, 350, 400 ಇದೆ. ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡಿ ಕೊಡ್ತೀವಿ. ಕಲರ್ ಇದು ಚೆನ್ನಾಗಿದೆ, ಇದ್ರ ಬ್ಲ್ಯಾಕ್ ಕಲರ್ ಇದಿಷ್ಟ ಆಯ್ತಾ? ಆ ಬ್ಲ್ಯಾಕ್ ಅಲ್ಲ, ಫುಲ್ ಬ್ಲ್ಯಾಕ್. ಈಗ ನೋಡೋಣ 350 ಪೀಸಸ್ ಬೇಕಾದ್ರೆ ಇನ್ನೊಂದು ಡಿಸೈನ್ ಚೇಂಜಸ್. ಆ ಪ್ಯಾಂಟ್ ತೋರಿಸು. ಬ್ಲ್ಯಾಕ್ ಆ್ಯಂಡ್ ವೈಟಾ? ಇದಾ? ಇದೇ ಬೇಕಾದ್ರೆ ಕ್ರಾಪ್ ಟೀ ಶರ್ಟ್. ಇದು ಚೆನ್ನಾಗಿದೆ, ಫ್ಯಾನ್ಸಿ ಚೆನ್ನಾಗಿದೆ. ಶರ್ಟ್ ಥರ ಕಾಣುತ್ತೆ. ಚೈನೀಸ್ ಕಾಲರ್, ರೌಂಡ್ ನೆಕ್, ಡಿಫ್ರೆಂಟ್ ಆಗಿರುತ್ತೆ. ಬಟ್ಟೆ ಗುಂಜ್ ಏನೂ ಆಗಲ್ಲ, ಸಿಂಗಿಂಗ್ ಏನೂ ಆಗಲ್ಲ. ಕ್ರಶ್ ಬಟ್ಟೆ ನೋಡಿ, ಇದೊಂದು ಡಿಸ್ಟೆಂಪರ್ ಡಿಸೈನ್ ಬರಲ್ಲ, ಡಿಸೈನ್ ಚೇಂಜ್. ಅದೇ ಬಟ್ಟೆ ಡಿಸೈನ್ ಚೇಂಜ್. ಕಲರ್ಸ್ ಇಲ್ಲ ಇದರಲ್ಲಿ ಬೇರೆ. ಆ ಕಲರ್ ಚೆನ್ನಾಗಿತ್ತಲ್ಲ ಇದು. ಇದು ಚೆನ್ನಾಯ್ತು, ಇದು ಚೆನ್ನಾಗಿದೆ, ಇದು ಸೇಮ್ ಆಗುತ್ತೆ, ಅದೇ ತಗೊಳ್ಳಿ. ಇದು ಒಂದೇ ಥರ ಕಾಣುತ್ತೆ, ಇದು ತಗೊಳ್ಳಿ, ಇದು ಚೆನ್ನಾಗಿದೆ. ಹೊಸ ಕಲರ್ಗಳಿರಲ್ಲ, ಒಂದೇ ಥರ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತವೆ. ಯಾವ ನೋಡಕ್ ಚೆನ್ನಾಗಿ ಕಾಣಲ್ಲ ನೋಡು, ಅವು ಹಾಕೊಂಡಕ್ ಚೆನ್ನಾಗಿ ಕಾಣುತ್ತೆ. ಯಾವ್ದು ಅದಲ್ಲ, ಇದು ಇದು ಹೇಳಿದ್ದು. ಇದು ಒಂದೇ ಥರ ಆಗುತ್ತೆ. ತಗೊಳ್ಳಿ ಅಂತ ನಾನು ತಗೊಳ್ಳಿ. ಇಲ್ಲ ಫಸ್ಟಿಗೆ ತೋರಿಸಲ್ಲ, ಇದರಲ್ಲಿ ಈ ಕಲರ್ ತಗೊಳ್ಳಿ. ಇದೂ ಚೆನ್ನಾಗಿದೆ, ಸೈಡ್ ಸ್ಟೈಲ್ ವಿ ನೆಕ್. ಅದೇ ನಿನ್ನ ಕೈಗೆತ್ತಲ್ಲ, ಅದಕ್ಕೆ ಇದು ತಗೊಳ್ಳಿ. ಆಲ್ ರೌಂಡ್ ಮೇಲೆ ಚೆನ್ನಾಗಿ ಕಾಣುತ್ತೆ. ಲೈಟ್ ಕಲರ್, ಡಾರ್ಕ್ ಕಲರ್ ಜೀನ್ಸ್ ಮೇಲೆ ತಗೊಳಮ್ಮ, ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಬ್ಲೂ ಮೇಲೂ ಚೆನ್ನಾಗಿ ಕಾಣುತ್ತೆ, ಈ ಥರ ಬ್ಲೂ ಜೀನ್ಸ್ ಮೇಲೂ ಚೆನ್ನಾಗಿ ಕಾಣುತ್ತೆ. ಜೀನ್ಸಿಗೆ ಯಾವುದಕ್ಕೂ ಚೆನ್ನಾಗಿ ದೇವರನ್ನು 500 ರೂಪಾಯಿ ಬಿಟ್ಟರೆ ಅಲ್ಲ, ಅದು ಇದೇ ವಿಚಾರ ಹೇಳ್ತಾ ಇದ್ದೀನಿ. 500 ಬಿಟ್ಟು 1 ರೂಪಾಯಿ ಇಲ್ಲದ್ರೆ 50 ರೂಪಾಯಿ ಇಸ್ಕೊಂಡ್ರೆ ಅಲ್ಲ. ಕಲರ್ ಇದ್ರೆ ಇದೊಂದು ಕಲರ್ ತೋರಿಸ್ತೀನಿ. ಈ ಕಲರ್ ಚೆನ್ನಾಗಿದೆ, ಇನ್ನು ಕಲರ್ ತೋರಿಸಿದ್ರೆ ನೀವೇನು ತೊಗೊಳಲ್ಲ. ನಿಮ್ಮ ಯಾಕೆ ಅಂದೆ. ಕೆಫೆ ಕಾಫಿ ಡೇ. ಭಾಳ ಸಲ ಬಂದೀನಿ. ಮಾಲ್ ನೋಡಿದ್ದೆ, ಅದು ಗಾಂಧಿ ಬಜಾರ್ ನೋಡಿರಲಿಲ್ಲ. ಇದು ಟಿ ಶರ್ಟ್ಗಳು ಚೆನ್ನಾಗಿ ಸಿಗ್ತವೆ, ಆದರೆ ರೇಟ್ ಜಾಸ್ತಿ. 200 ರೂಪಾಯಿ. ಸಾಕಾದಾಗ ಏನೂ ಡೆಕೋರೇಷನ್ ಮಾಡಿಲ್ಲ ಇವಾಗ ಸದ್ಯ. ಇಂಡಿಪೆಂಡೆನ್ಸ್ ಡೇ ಅವಾಗ ಡೆಕೋರೇಷನ್ ಮಾಡ್ತಾರೆ ನೋಡು, ಅವಾಗೆಲ್ಲ ಒಂದು ಸ್ವಲ್ಪ ಆಫರು ಬಿಟ್ಟಿರ್ತಾರೆ. ಹಾಂ, ಹಾಯ್ ಫ್ರೆಂಡ್ಸ್, ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದೀನಿ, ಮಾತಾಡೋಕ್ಕಾಗಲ್ಲ. ಬಟ್ ಆದರೂ ಮಾತಾಡ್ತಾ ಇದ್ದೀನಿ. ಎಲ್ಲ ಶಾಪಿಂಗ್ ಎಲ್ಲ ಆಗಿದೆ, ಬಟ್ ಇಲ್ಲಿ ಲಾಸ್ಟ್ ಒಂದು ಮಾಲಲ್ಲಿ ಬಂದಿದ್ದೀನಿ. ಚೆನ್ನಾಗಿದೆ ನೋಡಿ, ಶಿವಪ್ಪ ನಾಯಕ ಮಾಲ್. ಹಿಂಗೆ ಹೋಗೋಣ ಇದ್ರ ಮೇಲೆ. ಈ ಮಾಲ್ ಹೊಸ್ದಾಗಿ ಆಗಿರೋದು, ನಾನು ಇದೇ ಫಸ್ಟ್ ಟೈಮ್ ಈ ಮಾಲ್ನ ನೋಡ್ತಾ ಇರೋದು. ಸೂಪರಾಗೈತೆ, ಚೆನ್ನಾಗೈತಲ್ಲ. ಚೆನ್ನಾಗಿದೆ, ಇದೇ ಫಸ್ಟ್ ಟೈಮ್ ಈ ಮಾಲಿಗೆ ಬರ್ತಾ ಇರೋದು. ಹಾಂ ಹೌದು, ಹೊಸ್ದಾಗಿ ಇವಾಗ. ನೋಡಿಲ್ಲ ಇವಾಗ. ಹಾಂ, ಒಳಗಡೆ ಇನ್ನೂ ನೋಡಿಲ್ಲ, ಹೊರಗಡೆನೇ ಇಷ್ಟು ಬ್ಯೂಟಿಫುಲ್ ಆಗೈತೆ ಮಾಲ್. ಆರೇಕ ವಿನಾಯಕ ಮಾಲ್.
ಹೊಸ್ದಾಗಿ ಅಷ್ಟೇ ಆಗಿರೋದು ನಾವು ಬಂದೀವಿ, ಇನ್ನು ಅದೆಲ್ಲ ರೆಡಿ ಮಾಡ್ತಾ ಇದ್ರು ಹೌದಾ ಮುಂದ್ಗಡೆ. ಇನ್ಸ್ಟಾಗ್ರಾಮಗೆ ಹಾಕಿದ್ರು ಹೊಸ್ದಾಗಿ ಮಾಲ್ ಸ್ಟಾರ್ಟ್ ಆಗಿದೆ, ವರ್ಕರ್ಸ್ ಬೇಕು. ಪ್ಲಾಜಾನಾ ವಾ ಲೈಟಿಂಗ್ಸ್ ಎಲ್ಲ ಜೋರು. ಎ ಸಿ ಕೂಲ್ ಆಗೈತೆ. ಯಾವ ಕಡೆನ ಒಂದು ಬಾ. ಒಂದಕ್ಕ ಚೆನ್ನಾಗಿದೆಯಾ? ಬಟ್ ಕಾಸ್ಟ್ಲಿ. ಇದ್ರ ಬೋರ್ಡ್ ಹ್ಞೂ ಇದ್ರದ್ದು ನೋಡು ತಗೊಂಡಲ್ಲ. ಇದು ಮುಂದೆ ಸರ್ ಆ ಕಡೆ ಈಗ ಹೊರಗಡೆ ವಾಪಸ್ ಹೋಗ್ತಾ ಇದ್ದೀವಿ. ಏನು ಅನಿಸ್ತು ಈ ಮಾಲಿಗೆ ಬಂದು? ಚೆನ್ನಾಗಿದೆ ಬಟ್ ಮಾಲೆಲ್ಲ ನೋಡೋಕ್ಕೆ ಹಾಂ ನೋಡೋಕ್ಕೆ ಚೆನ್ನಾಗಿದೆ, ತಗೊಳಕ್ಕೆ ಚೆನ್ನಾಗಿದೆ. ಕಾಸ್ಟ್ಲಿ ಎಲ್ಲ ಅಮೌಂಟ್ ಇದ್ರೆ ಅಷ್ಟೇ ಇದೆಲ್ಲ ಬಂದು ತಗೊಬೇಕು. ಇಲ್ಲ ಸುಮ್ಮನೆಲ್ಲ ಆಗಲ್ಲ. ನಾವು ಕಮ್ಮಿ ಅಮೌಂಟ್ ಇಟ್ಕೊಬಂದ್ರೆ ಏನು ಒಂದೇ ಐಟಮ್ ತಗೊಂಡೋಗ್ಬೇಕಷ್ಟೇ, ಎಲ್ಲ ಜಾಸ್ತಿ 1000 ಹೌದು ಅಷ್ಟು ಕಮ್ಮಿ ಇದೆ ಯಾವ ಇಲ್ಲ. ಮಾಲ್ ಮಾತ್ರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಯಾವಾಗಲಂತ ಒಂದು ಟೈಮ್ ಇಲ್ಲೇ ಬನ್ನಿ. ನೋಡೋಕ್ಕೆ ಗೇಟ್ ಓಪನ್ ಆಗ್ತಿದೆ, ಅವ್ರು ನೋಡ್ರಿ ಎಲ್ಲ ಹೋಗ್ತಾ ಇದೀವಿ, ಬಟ್ ಗೇಟ್ ಓಪನ್ ಮಾಡೋಕ್ಕೆ ತೋರ್ಸೋಕೆ ಆಗ್ತಿಲ್ಲ. ಕೈಲಿ ಫೋನ್ ಇಟ್ಕೊಂಡಿದ್ದೀರಲ್ವಾ, ಹಂಗಾಗಿ ತೋರ್ಸೋಕೆ ಆಗ್ತಿಲ್ಲ. ಲಾಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಏನಾದ್ರು ತಿನ್ಕೊಂಡು ಊಟ ಏನಾದ್ರು ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಒಂದು ಫೋಟೋ ತಗೊಂಡು ಕೆಳಗೆ ಹೋಗಿ. ಅಲ್ಲ ಇಲ್ಲೊಂದು ಫೋಟೋ ತಗೊಳ್ಳಲ್ವಾ? ಅವ್ರು ನೋಡ್ರಿ ಹಂಗೆ ಹಿಂಗೆ ಅಂತ ಎಲ್ಲಿ ಬೇಕಾದ್ರೆ ಹೇಳ್ತಿದ್ದಾರೆ. ಒಂದಲ್ಲಿ ಬರೋದ ಕಂಡ್ರಿ ಮಾತಾಡಿ ಅಂದರೆ ಮಾತಾಡೋದೇ ಇಲ್ಲ ಅವ್ರಂತರೂ. ಚೆನ್ನಾಗಿದೆ ನೋಡ್ರಿ, ಶಿವಮೊಗ್ಗ ಹೇಗಿದೆ. ಬಟ್ ಹೊರಗಡೆ ಎಲ್ಲ ಸುತ್ತಾಡೆಲ್ಲ ತೋರಿಸ್ಬೇಕು. ಬಟ್ ಹೀಗೆ ಲೈಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು, ಯಾವಾಗೂ ಮಾತಾಡಿಲ್ಲ ನೋಡ್ರಿ. ಚೆನ್ನಾಗಿ ಮಾತಾಡ್ತೀಯ ನನಗಿಂತ. ನೋಡ್ರಿ ಇವರೇ ಹೇಳ್ತಿದ್ದಾರೆ. ಫೋಟೋ ತಗೊಳ್ಳೋಣ. ಫೇಸ್ ಬಂದಿಲ್ಲ ತಗೋ. ಹಾಯ್ ಫ್ರೆಂಡ್ಸ್, ಈಗ ಜಸ್ಟ್ ಊಟಕ್ಕಂತ ಬಂದಿದ್ದೀವಿ. ಚಪಾತಿ ಆಮೇಲೆ ಚಿಕನ್ ಫ್ರೈ ತಗೊಂಡಿದ್ದೀವಿ. ಎಲ್ಲ ಐಟಮ್ ಇದೆ ಇದರಲ್ಲಿ. ತಿಂದ್ಬಿಟ್ಟು ಮನೆಗೆ ಹೋಗ್ತೀವಿ. ಅವರೊಬ್ರು ಇದ್ದಾರೆ ನೋಡ್ರಿ, ಸೈಲೆನ್ಸ್ಗೆ ಕಾಣಿಸ್ತಿದ್ಯಾ? ಹಾಂ ಓಕೆ ಬಾಯ್. ನೆಕ್ಸ್ಟ್ ಟೈಮ್ ಬಂದಾಗ ಹೇಗಿದೆ ಅಂತ ತಿಂದ್ಬಿಟ್ಟು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ತಿಂದು ಆಮೇಲೆ ಹೇಳ್ತೀವಿ. ಬಾಯ್. ಬಾಯ್. ಹಾಯ್ ಫ್ರೆಂಡ್ಸ್, ಚಿಕನ್ ಊಟ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಚಪಾತಿ ಎಲ್ಲ, ಟೇಸ್ಟ್ ಎಲ್ಲ ಸೂಪರ್. ನೀವು ಒಂದ್ಸಲ ಬಂದು ಟೇಸ್ಟ್ ಮಾಡಿ. ಇಲ್ಲೇ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ, ದೂರ ಏನೂ ಅಲ್ಲ. ಎಲ್ಲ ವೆರೈಟಿನೂ ಸಿಗುತ್ತೆ. ಫಿಶ್ಶು, ಚಿಕನು, ಮಟನು ಎಲ್ಲದೂ ಸಿಗುತ್ತೆ. ಇಲ್ಲ ಇದು ಫ್ರೈ ಎಲ್ಲ ಮಸಾಲ ಅನ್ನೆಲ್ಲ ಅದೇ ಏನಾಗ್ತೈತಿ? ಸುಸ್ತಾಗ್ತೈತ? ಹೋಗಿ ಹಾಯ್ ಫ್ರೆಂಡ್ಸ್, ಮುಂದೆ ಜನರಿಗೆ ತುಂಬ ಟೈರ್ಡ್ ಆಗ್ತದೆ, ಮಾತಾಡೋಕೆ ಆಗ್ತಿಲ್ಲ, ಅದಕ್ಕೆ ಸುಸ್ತಾಗ್ತೈತ. ತುಂಬ ಸುಸ್ತ. ಫಸ್ಟು ಮನೆಗೆ ಹೋಗ್ಬಿಟ್ಟು ಇವಾಗ ಟೈಮ್ ಎಷ್ಟು ಅನ್ಕೊಂಡಿದ್ದೆ? ಮನೆ ಹೋಗ್ಬಿಟ್ಟು 5 ಆಗುತ್ತೆ. ಓ ಇವಾಗ 4:30 5 ಆಗುತ್ತೆ. ಮನೆ 5:30 ಆಗುತ್ತೆ. 5:30 ಆಗುತ್ತೆ. 4:30 5:30 ಆಗುತ್ತೆ. ಸ್ಟ್ರಾಂಗ್ ನಾನು ಯಾರು ಇಷ್ಟ ಆಗ್ತಾನೆ ಕಾಣ್ತಿದ್ದೀನಿ. ಅದು ಟೈರ್ಡ್ ಆಗಿರುತ್ತೆ. ನನಗೂ ಆಗಿದ್ದೆ, ನಾನು ತೋರಿಸ್ಕೊಳ್ತಿಲ್ಲ ಅಷ್ಟೇ. ನೆಕ್ಸ್ಟ್ ಮೀಟ್ ಆಗೋದು. ಬಾಯ್. ಹಬ್ಬ ಇವಾಗ ಹೋಗಿ ಬಂದು ಫುಲ್ಲು ಸುಸ್ತಾಗ್ಬಿಡ್ತು. ಅಷ್ಟೇ ಖುಷಿನೂ ಆಯಿತು ನಿಜವಾಗ್ಲೂ. ಇವತ್ತು ತುಂಬ 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 ಖುಷಿ ಆಯಿತು ನನಗೆ.
ಅಂದರೆ ತುಂಬ ದಿನ ಆಗಿತ್ತಲ್ವ ಹೊರಗಡೆ ಎಲ್ಲ ಹೋಗಿ ಮನೇಲೇ ಇದ್ದು ನನಗೊಂಥರ ಬೋರ್ ಆಗಿತ್ತು. ಆಮೇಲೆ ನಾನು ಈ ಥರ ಫ್ರೆಂಡ್ಸ್ಗಳ ಜೊತೆ ಸ್ವಲ್ಪ ಜಾಸ್ತಿ ಓಡಾಡಲ್ಲ. ನಾನು ಎಲ್ಲೋದ್ರೂ ನಮ್ಮ ಅಮ್ಮನ ಜೊತೆ, ನಮ್ಮ ಅತ್ತಿಗೆ ಜೊತೆ, ನಮ್ಮ ಮನೆಯವ್ರ ಜೊತೆ ಈ ಥರ ಓಡಾಡ್ತಾ ಇರ್ತೀನಿ. ಈ ಥರ ಫ್ರೆಂಡ್ಸ್ ಜೊತೆ ಹೋಗೋದು ತುಂಬ ರೇರ್, ಯಾವಾಗೋ ಒಂದೊಂದು ಸಲ ಹೋಗಿರ್ತೀನಿ ಅಷ್ಟೇ. ಅದಕ್ಕೆ ನನಗೆ ಸ್ವಲ್ಪ ಖುಷಿ. ಇವತ್ತು ಹೋಗಿದ್ದು, ಇವತ್ತಿನ ದಿನ ತುಂಬ ಖುಷಿಯಾಗಿತ್ತು, ತುಂಬ ಸಂತೋಷವಾಗಿದ್ದೀನಿ. ಬಟ್ ನೈಟ್ ಒಳಗಡೆ ಏನಾಗುತ್ತೋ ಅದು ನಂಗೆ ಗೊತ್ತಿಲ್ಲ. ಅದೇನಾದರೂ ಆಗಲಿ, ಈ ಕ್ಷಣಕ್ಕೆ ನಾನು ಖುಷಿಯಾಗಿದ್ದೀನಿ, ಅಷ್ಟೇ ಸಾಕು. ಇವಾಗ ತಾನೇ ಮನೆಗೆ ಬಂದು ಒಂದು ಬಾಟ್ಲಿ ನೀರು ಕುಡಿದು ಇವಾಗ ಕುತ್ಕೊಂಡಿದ್ದೀನಿ. ಇನ್ಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡುಗೆ ಮಾಡಬೇಕು. ಮತ್ತು ನಾಳೆ ಪೂಜೆ ಎಲ್ಲ ಮಾಡಬೇಕು. ಪೂಜೆಗೂ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ಫ್ರೆಂಡು ಹೇಗೆ ಮಾತಾಡಿದ್ದಾರೆ ಅಂಥೇಳಿ ಕಮೆಂಟ್ ಹಾಕಿ ನೋಡೋಣ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅಂತ ನನಗನ್ನಿಸ್ತು. ಅವ್ರು ಫಸ್ಟ್ ಟೈಮ್ ಈ ಥರ ಎಲ್ಲ ಮಾತಾಡ್ತಾ ಇರೋದು. ಬಟ್ ಆದ್ರೂ ಚೆನ್ನಾಗಿ ಮಾತಾಡಿದ್ರು. ನಾನೇ ಮಾತಾಡಲ್ಲ, ನನಗಿಂತನೂ ತುಂಬ ತುಂಬ ಚೆನ್ನಾಗಿ ಮಾತಾಡಿದ್ರು. ಈ ವ್ಲಾಗ್ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿಲ್ಲ. ನಂದು ಯೂಟ್ಯೂಬ್ ಚಾನಲ್ನ ನೋಡಿ ಮತ್ತು ಬೇರೆಯವ್ರದ್ದೆಲ್ಲ ಇವಾಗ ಮಾಡ್ತಿರ್ತಾರಲ್ವ, ಆ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಮಾತಾಡಿದ್ದಷ್ಟೇ. ತುಂಬ ಚೆನ್ನಾಗಿ ಮಾತಾಡಿದ್ರು. ಹೇಗೆ ಮಾತಾಡಿದ್ರು ಅಂತ, ನಿಮ್ಮ ಅನಿಸಿಕೆ ಹೇಗೆ ಅವ್ರ ಬಗ್ಗೆ ಅಂತ ತಿಳಿಸಿ. ಅವ್ರ ಹೆಸರು ಬಂದ್ಬಿಟ್ಟು ದೀಪಾ ಅಂತ. ನಾಳೆ ಅವ್ರದ್ದು ಬರ್ತ್ಡೇ ಇದೆ. ಎಲ್ಲರೂ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬ್ಲೆಸ್ ಮಾಡಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್. ಬಾಯ್.